ಸ್ವಾಗತ 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 ರುಕ್ಮಿಣಿ ಮಧುರಾಧರ ಸುಮಧುರ ಭಾಷಿಣಿ ಮಧುರಾಧರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಭಾಮಿನಿ ರುಕ್ಮಿಣಿ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇಗ ನವಶ್ರೀ ಸುರಚಿರ ನವರಾಗ ಲೀಲಾ ನವಶ್ರೀ ಸುರಚಿರ ನವರಾಗ ಲೀಲಾ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಭಾಮಿನಿ ರುಕ್ಮಿಣಿ ರುಕ್ಮಿಣಿ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಸ್ವಾಮಿ, ಪಾಂಡವರು 12 ವರ್ಷ ವನವಾಸವನ್ನು
1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ಆಹಾ ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಂದಿಗೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲಪುರೋಹಿತರಾದ ಧೌಮ್ಯರನ್ನು ಆ ದುರ್ಯೋಧನನ ಬಳಿಗೆ ಸಂಧಿಗಾಗಿ ಕಳುಹಿಸಿದರು. ದೇವಿ, ಸ್ವಾಮಿ, ಆದರೆ ಆ ದುರ್ಯೋಧನ ಸಂಧಿಗೆ ಸಮ್ಮತಿಸಲಿಲ್ಲ. ಈಗ ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ ಪ್ರೇಯಸಿ. ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳಿನ್ನೂ ಕಳೆದು ಹೋದವು ಸ್ವಾಮಿ. ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆ ಕುಸುಮ ಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ನಿಮ್ಮ ಕಣ್ಣುಗಳಿಂದ ಅನಂತ ಭೋಗದ ಹಗಲದನಸು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ ಪ್ರಿಯ. ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ಕೊನೆಗೊಂಡಿತು. ಆಹಾ, ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಾದರೂ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. ಏಳು ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತ ತೃಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸಿರುವರೋ ಅದರ ತೀಕ್ಷ್ಣ ಧಾರೆಗೆ ಆಹುತಿಯಾಗಲು. ರುಕ್ಮಿಣಿ, ಸ್ವಾಮಿ, ಯುದ್ಧವೇನೋ ಒದಗಿದಂತಿದೆ. ಆಹಾ, ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದರು. ಹಾಗಾದರೆ ಈ ಶಯನಗಾರದ ಹಸ್ತಿಲನ್ನು ದಾಟದಿರಲು ಒಂದು ಅನುಕೂಲಕರ ಕಾರಣವೇ ದೊರೆತಂತಾಯಿತು ಅಲ್ಲವೇ ವಾಸುದೇವ? ನಿಮ್ಮ ರಾಜನೀತಿಯ ಕೌಶಲ್ಯವನ್ನು ನಾನು ಈಗ ತಾನೇ ತಿಳಿದೆನು. ಇದು ಪರಿಹಾಸ್ಯವಲ್ಲ ತಾನೇ? ಪರಿಹಾಸವಲ್ಲ ರುಕ್ಮಿಣಿ. ಆಹಾ, ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ತನ್ನ ಮಧುರವೇಣು ಗಾನದಿಂದ ಈ ವಿಶ್ವ ಸೃಷ್ಟಿಯನ್ನು ನಲಿಸಿದ ಆ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರೀಗ ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಬರಿಸಿದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿದೆ. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದಲೂ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು, ಆದರೂ ಕುರುಕ್ಷೇತ್ರ ಯುದ್ಧದ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ಆ ದರ್ಪಾಂತ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲೇ ನಡೆಸಿದರು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರಿಗೆ ತಿಳಿದಿರುವುದು. ನಾನು ಆ ಜ್ಞಾನವನ್ನು ಅರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವೇರಬಲ್ಲದು ಎಂಬುದನ್ನು ಈ ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗುವೆನು. ದೇವಿ, ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನ ನೀನು ನೋಡುವೇನು.
ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ಸರಿ ಕಾಯ್ದು ಪೊರೆವೆ ಜನರ ಚಿಂತನೆ ತಿರನೂತನ ಜಗವನ್ನು ಸ್ಥಾಪನೆಗೊಳಿಸಿ ಸತ್ಯ ಧರ್ಮಗಳ ಉಳಿಸುವ ಜಗತ್ತು ಚಿಂತನೆ ಪ್ರಾಣೇಶ್ವರ, ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದ್ರೂ ಏನು? ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಿಕ್ಯದ ಮೊದಲ ಹಂತಕ್ಕೆ ಕಾಲಿಟ್ಟನಾದರೂ ಆ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದರು. ಆದರೂ ನನ್ನ ಉದ್ದೇಶವು ಸಫಲವಾಗಲ್ಲ ಪ್ರೇಯಸಿ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ಈಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸಿದೆ. ನೀನಿನ್ನು ಹೋಗು ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವೆನು. ನಿದ್ರೆಯಿಂದ ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿಯ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ. ಹಾಗೆ ಆಗ್ಲಿ ದೇವ. ನನ್ನ ಸ್ವಾಮಿ ನಿದ್ರಿಸುವಂತಿದೆ. ನಾನು ಕೂಡ ಕ್ಷಣ ಕಾಲ ವಿಶ್ರಮಿಸಿಕೊಳ್ಳಿ. ಪಾಲಿಸೋ ಲಕ್ಷ್ಮೀ ರಮಣ ನಿನ್ನ ನಂಬಿದೆ, ನಿನ್ನ ನಂಬಿದೆ ನೀರಜನಯನ ಪಾಲಿಸೋ ಲಕ್ಷ್ಮೀ ರಮಣ ನಿನ್ನ ನಂಬಿದೆ. ಪಾಂಚಾಲಿ ಮಾನವ ಕಾಯ್ದ ದೇವರೇ, ಮುನ್ನ ಪಾಂಚಾಲಿ ಮಾನವ ಕಾಯ್ದ ದೇವರೇ, ಘನ ಮಹಿಮನೆ ಕರುಣಾ ಸಾಗರನೆ, ಘನ ಮಹಿಮನೆ ಕರುಣಾ ಸಾಗರನೆ, ನಿನ್ನ ನಂಬಿದೆ ಮುನ್ನ ಪಾಲಿಸೋ ಲಕ್ಷ್ಮೀ ರಮಣ ನಿನ್ನ ನಂಬಿದೆ. ಧ್ರುವನಿಗೆ ಅಭಯವನಿಗೆ ಗರುಡ ಗಮನ ಕರುಣಾನಿಧಿ, ಕರಳ ಧ್ರುವನಿಗೆ ಅಭಯವನಿಗೆ ಗರುಡ ಗಮನ ಕರುಣಾನಿಧಿ,
ಗಿರಿಧರ ಮಾಧವ ಕರುಣಿಸು ಮೋಹನ ಸರಸಿಜ ಲೋಚನ ನಿರುತದಿ ಪಾಲಿಸು ಸರಸಿಜ ಲೋಚನ ನಿರುತದಿ ಪಾಲಿಸು ಸರಸಿಜ ಲೋಚನ ನಿರುತದಿ ಪಾಲಿಸು ಸರಸಿಜ ಲೋಚನ ನಿರುತದಿ ಪಾಲಿಸು ನಿನ್ನ ನಂಬಿದೆ ಪಾಲಿಸೋ ಲಕ್ಷ್ಮೀ ರಮಣ ನಿನ್ನ ನಂಬಿದೆ. ಆಹಾ ಪರಮಾತ್ಮ, ನಿಮ್ಮನ್ನೇ ನಂಬಿರುವ ನಮ್ಮನ್ನು ಕಾಪಾಡು ತಂದೆ. ಶ್ರೀಕೃಷ್ಣ ಪರಮಾತ್ಮನು ವಿಶ್ರಮಿಸಿದನು. ಆತನು ಎಚ್ಚರಗೊಳ್ಳುವವರೆಗೂ ಈ ದ್ವಾರದಲ್ಲಿಯೇ ಕಾಯುತ್ತಿರುವೆನು. ಮಾಧವನ ಅರಮನೆ ಎಷ್ಟೊಂದು ವೈಭವವಾಗಿರುವುದು. ಮುಂದೆ ನಿರುಂದು ದ್ವಾರಕ ಪುರಿಗೆ ಮುಂದೆ ನಿರುಂದು ದ್ವಾರಕ ಪುರಿಗೆ ಮುರುಗರಿಗ ಭಯವ ಬಂದು ತುರದಿ ತೊಗೆದ ತುರುಳರು ಮುಂದೆ ನಿರುಂದು ದ್ವಾರಕ ಪುರಿಗೆ ಏನು ಗಂಧವೋ ಮಾಧವನರ ಮನೆ ಎನ್ನ ಮನವನ್ನು ಸೂರೆಗೈವುದು. ಏನು ಗಂಧವೋ ಮಾಧವನರ ಮನೆ ಎನ್ನ ಮನವನ್ನು ಸೂರೆಗೈವುದು. ಎತ್ತ ನೋಡಲು ಮೂತಿನ ತೋರಣ ಎತ್ತ ನೋಡಲು ಮೂತಿನ ತೋರಣ ಮನಗಾನಂದವ ನೀಡುತ್ತಲಿರುವುದು ಮಾಧವನರಮ ಬಂದೆ ನಿಂದು ಮುರುಗರಿಗ ಭಯವ ಬಂದು ತುರದಿ ತೊಗೆದ ತುರುಳರು ಬಂದೆ ನಿಂದು ಒಂದು ತನುಜರ ದೂರದಿ ಜಯಿಸುತ್ತೆ ಪವನಾತ್ಮಕ ಹರಿಯ ಭಯಸುತ ಒಂದು ತನುಜರ ದೂರದಿ ಜಯಿಸುತ್ತೆ ಪವನಾತ್ಮಕ ಹರಿಯ ಭಯಸುತ ಪಾಪಿ ಪಾಂಡು ತನುಜರ ಸಿರಗಲ ಪಾಪಿ ಪಾಂಡು ತನುಜರ ಸಿರಗಲ ದರ ತಲದಿ ದುರತ್ಮರ ಒಲಿಸುತ್ತ ಮೆರೆಯು ಹೊರೆಯ ಬಂದೆ ನಿಂದು ದ್ವಾರಕ ಪುರಿಗೆ ಮುರುಗರಿಗ ಭಯವ ಬಂದು ತುರದಿ ತೊಗೆದ ತುರುಳರು ಬಂದೆ ನಿಂದು ದ್ವಾರಕ ಪುರಿಗೆ. ಏನಿ ಭವನದ ಶೃಂಗಾರ ವೈಭವ, ನವರತ್ನ ಖಚಿತವಾದ ಮಂಟಪಗಳು ಮತ್ತು ರತ್ನ ವಜ್ರ ವೈಡೂರುಗಳಿಂದ ಅಲಂಕೃತವಾಗಿ
ಇಂದ್ರನ ಅಮರಾವತಿಯನ್ನೇ ನಾಚಿಸುವಂತೆ ಸಂಪತ್ ಸೌಭಾಗ್ಯಗಳಿಂದಲೂ ಶತಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಈ ಭವನವನ್ನು ಕಂಡ ಕ್ಷಣ ಅಬ್ಬಾ ಎನ್ನ ಮನವು ಮೋಡಗಳು ಕರಗಿ ಮಲಗರದಂತೆ ಹೃದಯಾಂತರಾಳದಲ್ಲಿ ಭಾಸವಾಗುತ್ತದೆ. ಆ ಸೃಷ್ಟಿಕರ್ತನು ಸೃಷ್ಟಿಯ ಸೌಂದರ್ಯದ ಸೊಬಗನ್ನೆಲ್ಲ ಈ ದ್ವಾರಕಾ ನಗರದಲ್ಲಿಯೇ ಬಿಟ್ಟು ಹೋದನೆ. ಸುಗಂಧ ಪರಿಮಳವನ್ನು ಸೂಸುವ ತರುಲತೆಗಳು, ಪುಷ್ಪಗಳು ಪಾವಟಿಕೆಗಳಲ್ಲಿ ಬಹುದೂರ ಅರಳಿ ನಿಂತಿರುವವು. ಹಂಸಗಳಾದರೂ ತಿಳಿಗುಳದಲ್ಲಿ ಲೀಲಾಜಾಲವಾಗಿ ವಿವರಿಸುತ್ತಿರುವವು. ಎತ್ತ ನೋಡಿದ ರಕ್ತ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಕಂಬಗಳು, ಜೀವಂತ ಸುಂದರಿಯರಂತೆ ನನ್ನನ್ನೇ ದೃಷ್ಟಿಸಿ ನೋಡುತ್ತಿರುವ ಶಿಲಾಬಾಲಕಿಯರು, ಮಿಂಚಿನಂತೆ ಪಳಪಳನೆ ಒಳೆಯುವ ನಯನಗಳು, ಬಳ್ಳಿಯಂತೆ ಹಬ್ಬಿರುವ ಈ ನಡುವು, ಮಿಂಚಿನಂತೆ ಪಳಪಳನೆ ಒಳೆಯುವ ನಯನಗಳು. ಅಬ್ಬಾ, ನಾನೇ ಒಮ್ಮೆ ಬಿಗಿದಪ್ಪಲೆ ಎನ್ನುವ ಮೋಹ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ಸುಯೋಧನ. ಸುಸ್ವಾಗತವಯ್ಯ ಸುಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಗೌರವೇ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಹೌದು, ಆನಂದ, ಭಲೆ ಭಲೆ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಹೌದು, ಆನಂದ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗಧಿ ಮಂಗ
ಪ್ರಚಂಡ ಗೌರವ ರಣರಂಗ ಧೀಮಂತ ಪ್ರಚಂಡ ಗೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ಸುಯೋಧನ ಸುಸ್ವಾಗತವಯ್ಯ ಸುಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಗೌರವೇ ಆನಂದ ಆನಂದ ಇದೇನಾಶ್ಚರ್ಯ! ಎಲ್ಲವೂ ನನ್ನ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ, ಅಥವಾ ಕೃಷ್ಣನ ಮಾಯೆ ಏನಾದರೂ ನನ್ನನ್ನು ಆವರಿಸಿರುವುದೇ? ಮಾಧವ ಮಾಧವ ಮಾಧವ, ನಿನ್ನೀ ಮಾಯಾ ಶಯನಗಾರವನ್ನು ಕಂಡು ಬೆರಗಾಗುವವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ, ಗಾಂಧಾರ ದೇವಿಯ ಗರ್ಭ ಸಂಜಾತ. ಈ ಚಂದ್ರಕುಲ ಚಕ್ರೇಶ್ವರನ ಭವನಕ್ಕಿಂತಲೂ ಈ ನಂದಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಅಂತೂ ದಾಯಾದಿಗಳ ಕಣ್ತಪ್ಪಿಸಿ ಎನ್ನ ಮಾವ ಸೌಬಲರಾಜನ ಸಲಹೆಯಂತೆ ಮೊದಲೇ ದೋರಿಕೆಗೆ ಬಂದದ್ದಾಯಿತು. ಇನ್ನು ನನ್ನ ಭಾಗ್ಯೋದಯವು ಹೇಗಿರುವುದೋ ನೋಡೋಣ. ಓ ಸಾತ್ವಿಕಿ, ಗುರುರಾಜ, ಎಲ್ಲಿ ನಿಮ್ಮ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮನು ವಿಶ್ರಮಿಸುತ್ತಿರುವನು. ವಿರಾಟನ ಪುತ್ರಿ ಉತ್ತರೆಯ ವಿವಾಹ ಸಂಭ್ರಮದಲ್ಲಿ ತನ್ನನ್ನು ಮಲಗಿರುವೆಯಾ ಕೃಷ್ಣ? ನಿದ್ರಿಸು ನಿದ್ರಿಸು, ಅಥವಾ ನಿದ್ರೆ ಬಂದವನಂತೆ ನಡೆಸುತ್ತಿರುವೆಯಾ? ಸಾತ್ವಿಕಿ, ಗುರುರಾಜ, ಎಂತಹ ಸುಖಪುರುಷನೆಯ ನಿಮ್ಮ ಕೃಷ್ಣ. ರಾಜ್ಯ ಭಾರವನ್ನೆಲ್ಲ ತನ್ನಣ್ಣನಾದ ಬಲರಾಮನಿಗೊಪ್ಪಿಸಿ ತಾನು ಮಾತ್ರ ಸುಖ ತಲ್ಪದಲ್ಲಿ ತಲ್ಲೀನನಾಗಿರುವ. ಒಂದು ಮಾತಿದೆ ಸಾತ್ವಿಕಿ, ಏನದು ಗುರುರಾಜ? ಪಾಂಡವರಿಗೂ ನಮಗೂ ಯುದ್ಧವೂ ಸಂಘಟಿಸಿರುವುದು. ಅದರಲ್ಲಿ ನೀವುಗಳು ನನ್ನ ಪಕ್ಷವನ್ನು ವಹಿಸಬೇಕು. ನಾವೀಗ ಅದಕ್ಕೆ ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ? ಏಕೆಂದರೆ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನೆಲ್ಲರೂ ನಾವೆಲ್ಲರೂ ಅಲ್ಲಿಯೇ ಇರುವೆವು. ಸರಿಯಾದ ಮಾತು ಸಾತ್ವಿಕಿ. ಕ್ರಿಸ್ತನು ನನ್ನ ಪಕ್ಷವನ್ನು ವಹಿಸಿದರೆ ಯಾದವಾಕ್ಷೋಹಿಣಿ ಸೈನ್ಯವೇ ನನ್ನ ಕೈ ಸೇರಿದಂತೆ. ಓಹೋ, ಖಂಡಿತವಾಗಿಯೂ ಈ ಪೀಠಲ್ಲಿ ಕುಳಿತುಕೊಳ್ಳಿ. ಚಂದ್ರಕುಲ ಚಕ್ರೇಶ್ವರನಾದ ನಾನು ಪಶುಗಳನ್ನು ಕಾಯುವ ಕೃಷ್ಣನ ಪಾದದಡಿಯಲ್ಲಿ ಅಸಂಭವ ನನಗುಚಿತವಾದ ಆಸನ. ನಿಗಮಜಾಲಗದಿತಾ ದೇವಾ ನಿಗಮಜಾಲಗದಿತಾ ದೇವಾ ನಿಶ್ಚಿತಲ ನಿತಿಲ ಲೋಕ ವಿನತಾ ದೇವಾ ನಿಗಮಜಾಲಗದಿತಾ ದೇವಾ ನಿಶ್ಚಿತತ ಲೋಕ
ವಿನುತಾ ದೇವ ನಿಗಮ ಜಾಲ ಗಣಿತ ಪರಮಾತ್ಮ ಅನಾಥ ಜನ ಮಂದಾರ ಪರಿಪಾಲ ಗೋಪಿ ಬಾಲ ಪರಮಾತ್ಮ ಅನಾಥ ಜನ ಮಂದಾರ ಪರಿಪಾಲ ಗೋಪಿ ಬಾಲ ಲೀಲಾ ಜಾಲ ವೇದೋದಾರ ಲೀಲಾ ಜಾಲ ವೇದೋದಾರ ಲೀಲಾ ಜಾಲ ವೇದೋದಾರ ಮಾಯಾ ರೂಪ ಮಹಿಮಾಕಾರ ಲೀಲಾ ಜಾಲ ವೇದೋದಾರ ಲೀಲಾ ಜಾಲ ವೇದೋದಾರ ಲೀಲಾ ಜಾಲ ವೇದೋದಾರ ಮಾಯಾ ರೂಪ ಮಹಿಮಾಕಾರ ಪರಮಾತ್ಮ ಲೀಲಾ ಜಾಲ ವೇದೋದಾರ ಮಾಯಾ ರೂಪ ಮಹಿಮಾಕಾರನೆ ನಿಗಮ ಜಾಲ ಗಣಿತ ದೇವ ಲೋಕ ವಿನುತಾ ದೇವ ನಿಗಮ ಜಾಲ ಗಣಿತ ಪರಮಾತ್ಮ ಪಂಕಜ ಮುಖ ಸುಂದರ ಬಹು ಶಂಕರ ನಿಧಿ ನಿತ್ಯದ ಸುಂಕರ ಬಹು ಜಯ ಮೊಕ್ಕಲ ಜಯ ಶುಭ ನಿಲಯ ಪಂಕಜ ಮುಖ ಸುಂದರ ಬಹು ಶಂಕರ ನಿಧಿ ನಿತ್ಯದ ಶಂಕರ ಬಹು ಜಯ ಮೊಕ್ಕಲ ಜಯ ಶುಭ ನಿಲಯ ಚರಣವನಲ್ಲಿ ಪುಣ್ಯ ನಿಗಮ ಜಾಲ ಗಣಿತ ದೇವ ನಿಶ್ಚಿತ ಲೋಕ ವಿನುತಾ ದೇವ ನಿಗಮ ಜಾಲ ಗಣಿತ ಹೇ ಪರಮಾತ್ಮ ನಿತ್ಯ ಸುಖವ ನೀಡು ದೇವ ನಿತ್ಯ ಸುಖವ ನೀಡು ದೇವ ನಿತ್ಯ ಸುಖವ ನೀಡು ದೇವ ಭೋಗ ಭಾಗ್ಯವೀವತಾಯ್ವ ಹೇ ಪರಮಾತ್ಮ ಭೋಗ ಭಾಗ್ಯವೀವತಾಯ್ವ ಭಾವಕ ಪ್ರಭು ದಿವ್ಯ ಭಾವ ಹೇ ಜನಾರ್ದನ ಭಾವಕ ಪ್ರಭು ದಿವ್ಯ ಭಾವ ಭಕ್ತ ಜನೋದ್ಧಾರ ಬಹು ಶೋಧನಾಥ ಹೇ ಮಾಧವ ಭಕ್ತ ಜನೋದ್ಧಾರ ಬಹು ಶೋಧನಾಥ ಯಾದವೇಂದ್ರ ಮುನಿ ಮನೋಜ್ಞ ಗಿರಿಧರ ಕಲಮಲ ಸುವಿಮಲ ಶುಭಕರ ಚರಿತ ಯಾದವೇಂದ್ರ ಮುನಿ ಮನೋಜ್ಞ ಗಿರಿಧರ ಸದಮನ ಸುವಿಮಲ ಶುಭಕರ ಚರಿತ ಚರಣ ಕಳ್ಳಿ ಭರಿತ ಕರುಣ ಸೇ ತವ ಚರಣ ಹೇ ಮಾಧವ ಚರಣ ಕಳ್ಳಿ ಭರಿತ ಕರುಣ ಸೇ ತವ ಚರಣ ಚರಣ ಕಳ್ಳಿ ಭರಿತ ಕರುಣ ಸೇ ತವ ಚರಣ ಚರಣ ಒಲಿ ಭರಿತ ಕರುಣ ಶ್ರೀ ತವ ಚರಣ ಚರಣ ಬದಲಿ ಪುಣ್ಯ ನಿಗಮ ಜಾಲ ಗಣಿತ ದೇವ ನಿಶ್ಚಿತ ಲೋಕ ವಿನುತಾ ದೇವ ನಿಗಮ ಜಾಲ ಗಣಿತ ನಿಗಮ ಜಾಲ ಗಣಿತ ನಿಗಮ ಜಾಲ ಗಣಿತ
ಸಾತ್ವಿಕಿ, ಎಲ್ಲಿ ನನ್ನ ಪ್ರಾಣ ಸಕನು? ಇನ್ನೆಲ್ಲಿಯೇ ನಿನ್ನ ಪ್ರಾಣ ಸಕನು. ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಸಾತ್ವಿಕಿ, ಏನಾಯಿತು ತಿಳಿಸಬಾರದೆ? ನಾನದನ್ನು ಹೇಳಲು ಸಾಧ್ಯವಿಲ್ಲ, ನೀನೇ ನೋಡು. ದುರ್ಯೋಧನ ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ ಶ್ರೀಕೃಷ್ಣನ ಪರಮಾತ್ಮ ಶ್ರೀಕೃಷ್ಣನ ಆಶ್ರಯವನ್ನು ಬಯಸಿ ಬಂದಿರುವನು. ಇದೆಂಥ ವಿಡಂಬನೆ ಪಾರ್ಥ. ನಿನ್ನಾಲಸ ಪ್ರವೃತ್ತಿಯ ಫಲವಾಗಿದ್ದು ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವುದು. ಸಾತ್ವಿಕಿ, ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ನಾವು ಅದಕ್ಕಾಗಿ ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ಪುನಃ ವನವಾಸಕ್ಕೆ ತೆರಳುವನು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪಯಣ ಮಾಡಿದೆ ಎಂದು ಕೇಳಿದ ಬಳಿಕ ನಾನು ಬಟ್ಟದ್ದು. ಆದರೆ ನನ್ನ ಸುದೈವ, ನಿನಗಿಂತ ಮೊದಲೇ ನಾನು ದ್ವಾರಕೆಗೆ ಬಂದೆನು. ಸುಯೋಧನ, ಗುರು ಸನ್ನಿಧಿಗೆ ದೇವ ಮಂದಿರಕ್ಕೆ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ಲಭಿಸುವುದಲ್ಲವೇ ಸುಯೋಧನ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರ ಸಹಾಯ ದೊರಕುವುದು. ಸಾರ್ವಭೌಮ, ನಾನು ಇಲ್ಲಿಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು 4 ಹಿತವಾದ ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ಅರ್ಜುನ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ, ಆದರೆ ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಅರ್ಜುನ, ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕೂರು ಪಾಂಡವರ ದಮನಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ ಸುಯೋಧನ. ರಾಜ ಮಕುಟವನ್ನು ಧರಿಸಬೇಕೆಂಬ ತುಚ್ಛಾಕಾಂಕ್ಷೆಯು ಇವನನ್ನು ಅಲ್ಲಿಂದ ಇಲ್ಲಿಯವರೆಗೂ ಕರೆತಂದಿರಬೇಕು. ಋತಃ ದಣಿದು ಬಂದಿರುವ ಪಾರ್ಥ, ನಿನ್ನ ರಾಜನೀತಿ ಕೌಶಲ್ಯವನ್ನು ನಾನು ನೋಡಲೇಬೇಕು. ಪ್ರಾರಂಭಿಸು. ಶಬರಿಗ ಭಯವನಿತ್ತ ಪ್ರಭುವೆ ಕೇಳೋ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾಳೋ. ಏನು ನಿನ್ನಯಲೀಲೆ ದೀನದಯಾಳೋ. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ. ಪರಮ ಕೃಪಾಳೋ. ಪರಮಾತ್ಮ, ಹೇ ಜನಾರ್ದನ, ಸಿಂಧುಶಯನ ಸುಂದರವದನ, ಓ ಸಿಂಧುಶಯನ ಸುಂದರವದನ, ನಿಗಿಸೋ ಲೋಕದ ಭವಬಂಧನ, ನಿಗಿಸೋ ಲೋಕದ ಭವಬಂಧನ. ಓ ಸಿಂಧುಶಯನ, ಹೇ ಪರಮಾತ್ಮ, ಅಜಗಲ್ಲ ನಜಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ. ಅಜಗಲ್ಲ ನಜಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗೋ. ಓ ಸಿಂಧುಶಯನ ಸುಂದರವದನ, ನಿಗಿಸೋ ಲೋಕದ ಭವಬಂಧನ, ನಿಗಿಸೋ ಲೋಕದ ಭವಬಂಧನ. ಹೇ ಜನಾರ್ದನ, ಜಾಗೃತನಾಗಬೇಕು.
ನಗುತ್ತಲೇ ಈ ಜಗವ ಬೆಳಗಿದೆ ಭೃಗು ಮುನಿ ದರ್ಪದ ಅಕ್ಷಿಯರಳಿಸಿ ಮೋಕ್ಷವ ನೀಡಿದ ತಂದೆ. ಹೌದು ಜನಾರ್ದನ. ಭೃಗು ಮುನಿ ದರ್ಪದ ಅಕ್ಷಿಯರಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ ನಿಗಿಸು ಲೋಕದ ಭವ ಬಂಧನ ನಿಗಿಸು ಲೋಕದ ಭವ ಬಂಧನ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ. ಒಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಗಿಡಲು ಒಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಗಿಡಲು ದೊರೆತದೆ ಬಂದು ಕಾಯ್ದೆ ನೀನೊಂದು ಇಂದು ಮೌನವೇ ಜನಾರ್ದನ. ದೊರೆತದೆ ಬಂದು ಕಾಯ್ದೆ ನೀನೊಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರವ